ಓದೋದು ಬಿಟ್ಬಿಟ್ಟು ಕೆಲಸ ಗಿಲ್ಸ ಅಂತ ಹೇಳ್ಬಿಟ್ಟು ನೋಡ್ಕೊ ಹೋಗಪ್ಪ. ನಮ್ಮಂತರ್ಗ ಅಲ್ಲ ಕಣಲ್ಲ, ಓದೋದು ಬರೆಯೋದು ಎಲ್ಲನೂ ಏನ್ ಮಾಡ್ತೀಯ, ಕಷ್ಟ ಅನ್ನೋದು ಹಂಗಿದ್ರೆ ಇನ್ನೇನ್ ಮಾಡಕ್ಕಾಯ್ತದೆ, ಓದ್ಕೊಂಡು ಕುಂತ್ಕೊಳಕ್ಕಾಯ್ತದೇನಪ್ಪ ಹೇಳು. ಸುಮ್ಮನೆ ನೀ ಹೋಗಿ ಅಪ್ಪಂಗೆ ಸಹಾಯ ಆಯ್ತದೆ, ಸುಮ್ಮನೆ ಕೆಲ್ಸಕ್ಕೆ ಹೋಗು ಸರಿನಾ. ಸುಮ್ಮನೆ ನೀ ಓದ್ತೀನಿ ಅಂತ ಓದ್ಕೊಂಡೆ ಕುಂತ್ಕೊಂಡ್ರೆ ದುಡಿಯೋರು ಯಾರ ಮಗ, ನೀನೇ ಹೇಳು. ಏನೋ ನಿಮ್ಮ ಅಪ್ಪಿ ಇಷ್ಟು ವರ್ಷ ಕಷ್ಟಪಟ್ಬಿಟ್ಟು ಹಂಗೋ ನೀನು ನೋಡ್ಕೊಂಡು ಮಾಡಿ ಸಾಕವನಿ. ನಮ್ದು ಇನ್ನೇನೈತಪ್ಪ ಆಸ್ತಿ, ಅಲ್ಲೊಂದು ಎಕರೆ 2 ಎಕರೆ ಜಮೀನು ಬಿಟ್ರೆ ಈ ಮನೆ, ಬಿಟ್ರೆ ಇನ್ನೇನೈದತಿ ಹೇಳು ನಮ್ದು. ನಾನು ಓದಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಆದರೆ ಏನೇನೇನೋ ಆಗೋಯ್ತು ನನಗಂತೂ. ಬಿಡಮ್ಮ, ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಜೀವನ ಇಷ್ಟೇನೆ. ಏನೋ ಒಂದು ಮಾಡಬೇಕು ಅಂದರೆ ಇನ್ನೊಂದೇನೋ ತ್ಯಾಗ ಮಾಡಬೇಕಾಗ್ತೈತೆ. ಈಗೇನು ಕೆಲ್ಸಕ್ಕೆ ಹೋಗ್ಬೇಕಷ್ಟೇ ತಾನೇ, ಕೆಲಸಕ್ಕೆ ನಾನೇ ಹೋಗ್ತೀನಿ ಬಿಡು. ಯಾಕೆ ಸುಮ್ಮನೆ ಹೇಳಿದ್ದೆ ಹೇಳ್ತೀಯ, ನನ್ನ ಮನ್ಸಿಗೂ ತುಂಬ ಬೇಜಾರಾಗ್ತೈತೆ. ಕೇಳಿ ಸಾಕಾಗೋಗ್ಬಿಟ್ಟೈತೆ ನನಗೂ, ಹೇಳಿದ್ದನ್ನೇ ಹೇಳ್ತೀಯ. ಸರಿ, ಬೆಂಗಳೂರಿಗೆ ಹೊರಡ್ತೀನಿ ಹೇಳು, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು. ಅಯ್ಯೋ, ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣ. ಹಿಂಗೊಂತಿದ್ದೀನಿ ಹಂಗೆ ಹಿಂಗೆ ಅಂತ. ಈಗೇನು ಹೋಯ್ತೀನಿ ಅಂತ ಹೇಳ್ದಲ್ಲ, ಕೆಲ್ಸಕ್ಕೆ ಹೋಗೋದು ಕಲ್ತ್ಕ. ಈ ಕೆಲ್ಸಕ್ಕೆ ಹೋಗ್ಕೊಂಡು ಓದೋರು ಎಷ್ಟು ಜನ ಇಲ್ಲ ಹೇಳು. ಈಗ ನೀನು ಏನಾರ ಬರೀ ಓದ್ಕೊಂಡು ಕುಂತ್ಕೊಂಡ್ನ ಬಟ್ಟಿಗೆ ಯಾರು ನೋಡ್ಕೋತಾರೆ ಹೇಳು. ಅಯ್ಯೋ ಮಗಳೇ, ಇದೇನ್ಲ ಇದು, ನಿನ್ನ ಮಗ ಹಿಂಗೆ ಕ್ಲಾಸ್ ತಗೋಬಿಟ್ಟಿದ್ಯಾ? ಅಮ್ಮ ಬಾ ಕುಂತ್ಕ ಬಾ. ಬಾಜಿ ಕುಂತ್ಕ. ಇದ್ಯಾಕೆ ಮಗು ನಿಂಗೆ ಕಯ ಅಂತ ಬೈತಾ ಇದೆಯಾ? ಅವನನ್ನೇನು ಕೆಲ್ಸಕ್ಕೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪಿಲಾಂಗಿಲನ್ ಮಾಡ್ತಿದೀಯ ಪ್ಯಾಟ್ಗೆ? ಇನ್ನೇನು ಮಾಡ್ತೀಯಮ್ಮ, ನಿನಗೆ ಗೊತ್ತಿಲ್ಲದೇನೈತಿ ಹೇಳಿ ನಮ್ಮ ಕಷ್ಟ. ಎಲ್ಲ ನಮ್ಗೆ ಗೊತ್ತಿರೋದೇನೇ ಕಷ್ಟ. ನನಗೂ ಸಾಕಾಗೋಗ್ಬಿಟ್ಟೈತೆ ಎಲ್ಲ ಸಂಸಾರದ್ ನೋಡ್ಕೊಂಡು ನಾನು ಎಷ್ಟು ಅಂತ ಮಾಡಲಿ ಏನು ಅಂತ ಬಡ್ಕೊಂಡ್ಲಿ ಹೇಳಿ ನೀನೇನಿಯ. ಅದಕ್ಕೆ ನೀನಿಯ ನನ್ನ ಮಗಂಗೆ ಹೇಳ್ತಾ ಇರೋದು, ಹೋಗ್ಬಿಡತ್ತಾಗೆ ಸುಮ್ಮನೆ ನೀಯ ಕೆಲ್ಸಕ್ಕೆ ಹೋಗಿ ಜೀವನ ಹೆಂಗೋನೂ ಆಯ್ತದೆ ಅಂತ. ನನ್ನ ಮಗ ಓದ್ಬೇಕಂತ ಸುಮ್ಮನೆ ಪಿರಾಣ ತೆಗಿತಾವ್ ನಂದಂತೂ. ಅದಕ್ಕೆ ಕ್ಯಾಕರ್ಸ್ ಮಕ್ಕಳ್ತಾ ಇದ್ದೆ, ಅಲ್ಲೇ ಕೆಲಸ ಮಾಡ್ಕೊಂಡು ನೀಯ ಹೋಗ್ತಾಗೆ ಅಂತ. ಅಯ್ಯೋ ಮಗಳೇ, ಪಾಪ ಇಲ್ಲಿ ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ರೆ ಅವ್ನ ಮನ್ಸಿಗೊಪ್ಪಕ ಆಯ್ತದೆ ಹೇಳು? ನಿಧಿನ ಪಿರುತಿ ಮಾಡ್ತಾವನೇನು? ಅಮ್ಮ ಸುಮ್ಕಿರು, ನೀನೇ ಕ್ಯಾಕರ್ಸ್ ಮಕ್ಕುತ್ತಲ್ಲ ಅವತ್ತು. ಇನ್ನ ಅವಳನ್ನ ಯಾವಳ ಮಗಳು ಏನ್ ಮಗಳು ಹಂಗೆ ಹಿಂಗೆ ಮದುವೆ ಮಾಡ್ಕೋಬಾರ್ದು ಹಂಗೆ ಹಿಂಗೆ ಅಂತ ನನ್ನ ಮಗಂಗಾಗ್ಲೇ ನಿನಗೆ ಹೇಳ್ಬಿಟ್ಟಿದ್ದೀನಿ. ಆ ನಿಧಿ ತಂಟೆಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವನು ಸರಿ ಅಂತ ಹೇಳವನಿ. ಎಂಥ ಲವ್ವು ಇಲ್ಲ ಪವ್ವು ಇಲ್ಲ, ಎಂಥದನ್ನೂ ಇಲ್ಲ. ಅವಳೇ ಹಿಂದೆ ಬಿದ್ದಿಲ್ಲ ಅಷ್ಟೇ ನನ್ನ ಮಗನ ಹಿಂದೆ. ನನ್ನ ಮಗ ಎಂಥದ್ದು ಹಿಂದೆ ಬಿದ್ದಿರಲಿಲ್ಲ. ಹೀಗಾಗಿ ಯಾಕೋ ಸುಗ್ತಿದ್ದು ಕೇತಾಗೆ ಬಿಟ್ಬಿಟ್ಟು ಸುಮ್ಮನಾಗವನಿ. ಈಗ ತಿರ್ಗಿ ಅದನ್ನೇನಿ ಹಳೆದನ್ನೇನಿ ಕೆದ್ಕಕ್ಕೆ ಹೋಗ್ಬೇಡ ನೀನು. ಅಯ್ಯೋ ಎಂತಹ ದಡ್ ಕೆಲಸ ಮಾಡ್ಬಿಟ್ಟೆ. ಅಯ್ಯೋ, ನನಗೇನು ಗೊತ್ತಿತ್ತು ಆ ನಿಧಿ ಸಾವ್ಕಾರನ ಮಗಳು ಅಂತ ಹೇಳ್ಬಿಟ್ಟು. ಹೀಗೆ ನನಗೂ ಗೊತ್ತಾಗಿದ್ದು ಸಾವ್ಕಾರನ ಮಗಳವಳು ಅಂತ ಹೇಳ್ಬಿಟ್ಟು. ಅಯ್ಯೋ ಮಂಗ, ನಿಂಗೇನು ಗೊತ್ತಾಯ್ತದೆ? ಅವಳು ಅರ್ಧ ಆಸ್ತಿ ಎಲ್ಲನೂ ಆ ನಿಧಿಗೆ ನೀಯ ಸೇರ್ಕೊಂಡೈತಂತೆ. ಸಾವ್ಕಾರನ ಅರ್ಧ ಆಸ್ತಿ ಅಂತಂದರೆ ಕೇಳಬೇಕೇನು? ಯಾ ಪಾಟಿ ಆಸ್ತಿ ಇಲ್ಲ ಹೇಳು. ಅದಕ್ಕೆ ನೀಯ ನೋಡು, ನಿನಗೆ ಒಳ್ಳೆ ಅದೃಷ್ಟ. ನಿನ್ನ ಮಗ ಏನಾದ್ರೂ ಇವಾಗ ನಿಧಿನ ಮದುವೆ ಮಾಡ್ಕೊಬಿಟ್ಟ ಅನ್ನೋ, ಅರ್ಧ ಆಸ್ತಿ ಎಲ್ಲನೂ ನಿಮ್ಮ ಕೈಯೇನೆಯ ಸೇರ್ತದೆ. ಯೋಚನೆ ಮಾಡು. ಇದೇನಮ್ಮ ಹಿಂಗೆ ಹೇಳ್ತಿದ್ಯಾ ನೀನು? ನಾನಿರೋದು ನಿನಗೆ ಹೇಳ್ತಾ ಇದ್ದೀನಿ. ಅಯ್ಯೋ, ಈಗ ನಿಧಿ ಸಾವ್ಕಾರನ ಮಗಳು, ನೀನು ಊರಿಗೆ ಹೋಗಿದ್ದಲ್ಲ, ನಿಂಗೆ ವಿಚಾರ ಗೊತ್ತಿಲ್ಲ ಅನ್ನಿಸ್ತದೆ. ನೋಡು, ಅರ್ಧ ಆಸ್ತಿ ಎಲ್ಲನೂ ಸಿಗ್ತದೆ. ನಿನ್ನ ಮಗುನ ಎಲ್ಗೂ ಕಳ್ಸೋಕೆ ಹೋಗ್ಬೇಡ ಪ್ಯಾಟಿಗೆ. ಊರಾಗೆ ನೀ ಇಕ್ಕೊಂಡು ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ಕೊಂಡು, ಅವಳಿಗೂ ಹೆಂಗೂ ನಿನ್ನ ಮಗ ಅಂದರೆ ಇಷ್ಟ. ಹೆಂಗೋ ಪಿರೇಮ ಅಂತ ಓಡಾಡ್ಕೊಂಡಿದ್ದು ಪಟ್ಟ ಅಂತ ಮದುವೆ ಮಾಡ್ಕೊಳಕ್ಕೆ ಹೇಳು. ಅರ್ಧ ಆಸ್ತಿ ಸಿಗ್ತದೆ. ನೀನು ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗಿರ್ಬೋದು. ಇಲ್ಲ ಅಂದರೆ ಹಿಂಗೆ ಗುಳಾಡ್ಕೊಂಡು ನಿನ್ನ ಗಂಡನ ಕೂಲಿ ಕಳ್ಸ್ಕೊಂಡು ಜೀವನ ಮಾಡಬೇಕಾಯ್ತದೆ. ಅಯ್ಯೋ ಶಿವನಿ, ಏನು ಅದೃಷ್ಟ ಕಣಮ್ಮ. ನಮ್ಮ ಹೊತ್ತಿಗೆದು ಎಲ್ಲಿಂದನೂ ಒತ್ಕೊಂಡು ಗೊತ್ತಾಯ್ತದೆ ಅದೃಷ್ಟ ಅನ್ನೋದು. ನಮಗೆ ನೋಡು ಬರೋದೇ ಇಲ್ಲ. ಈಗಲೇ ಹೊತ್ತಿಗೆ ಋಣದಾಗಿದ್ದೀವಿ ನಾವು, ಇನ್ನೂ ಋಣದಾಗಿರೋಕ್ಕಾಯ್ತದೆ ಅಂತ ಅನ್ನಿಸ್ತದೆ ನನಗಂತೂ. ಹೊತ್ತಿಗೆ ಏನು ಅದೃಷ್ಟ ಮಾಡಾಯ್ತೋ ಏನು. ನೋಡು, ಆ ನಿಧಿ ಇವಾಗ ಆಸ್ತಿ ಸಿಕ್ಕಿದ್ರೆ ಅಮ್ಮಂಗೆ ಕೊಡ್ದಿದ್ದಂಗೆ ಇತ್ತಾಳೇನು? ಒಂಚೂರಾದ್ರೂ ಕೊಡ್ತಾಳೆ ತಗೊಳಮ್ಮ ಅಂತ ಹೇಳ್ಬಿಟ್ಟು. ಹೊದ್ದಿಗಿರೋ ಅದೃಷ್ಟ ಹೊತ್ತಿಗೆ ನನಗಿಲ್ಲ ಬಿಡಮ್ಮ. ಅದೇನು ಮಹಾ ಅದೃಷ್ಟ. ನೀನೇ ಮಾಡ್ಕೊಂಬಿಟ್ಟು ಬಂದರೆ ನಿಧಿನ ಸೊಸೆ ಮಾಡ್ಕೊಂಡ್ರೆ ಎಲ್ಲ ಆಸ್ತಿನೂ ನಿನಗೆ ಸಿಗ್ತದೆ. ಅವಾಗ ನೀನು ಲೆಕ್ಕ ಹಾಕು, ಇಡೀ ಊರಿಗೆ ನೀಯ ಸಾವುಕತೆ ಆಯ್ತೀಯಾ? ನನಗೇನಪ್ಪ ನಂಬಕ್ಕೆ ಆಯ್ತಿಲ್ಲ ನೋಡು. ಎಲ್ಲಿ ನಿನ್ನ ಮಗನಿರೋ ನಿಮಿಷ, ನಿಮ್ಮ ಮಗನ ಹತ್ರ ಮಾತಾಡ್ತೀನಿ. ಲೋ ಮೊಮ್ಮಗನೇ, ಲೇ ಮೊಮ್ಮಗನೇ, ಬನ್ನಜ್ಜಿ. ಏನಜ್ಜಿ? ಏನ ಮೊಮ್ಮಗನೇ, ನೀನು ನಿಧಿ ಏನೋ ಡವ್ವಿ ಅಂತ ಕೇಳ್ಬಿಟ್ಟೆ, ಹೌದೇನು? ಅಜ್ಜಿ, ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಹೆಂಗೇನೋ ಮಾತಾಡಕ್ಕೆ ಹೋಗ್ಬೇಡ. ನಾನು ಯಾಕೆ ಡವ್ವಿ ಅಂತ ಮಾಡ್ಕೊಂಡು ಕೂತ್ಕೊಂಡ್ಲಿ? ನನಗೆ ಎಲ್ಲ ಗುರಿನೂ ಓದೋದ್ರ ಮೇಲೆ ಐತೆ. ಅದು ಬಿಟ್ಟು ಈ ಹುಡುಗಿಯರ ವಿಚಾರಕ್ಕೆ ಓಕೆ, ನನಗಂತೂ ಟೈಮ್ ಇಲ್ಲ, ನನಗೆ ಇಷ್ಟನೂ ಇಲ್ಲ. ಸುಮ್ಮನೆ ಏನೇನೇನೋ ಹೇಳ್ಕೊಂಡು ಬರಬೇಡ್ರಿ ನೀವು. ಸುಮ್ಮನೆ ಏನಾದರೂ ಒಂದು ಚಿಕ್ಕ ಮಾತಾಡ್ಸ್ಬಿಟ್ರು ಸಾಕು, ಸುಮ್ಮನೆ ಡವ್ವಿ ಅದು ಇದು ಅಂತ ಗಂಟಿಗೆ ಬಿಡ್ತೀರಾ. ನೋಡಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅಯ್ಯೋ ಸುಮ್ಕಿರ್ಲ, ಆ ನಿಧಿ ನಿನ್ನನ್ನು ಶಾನೆ ಇಷ್ಟಪಡ್ತಾಳೆ. ಅಷ್ಟೊಂದು ಇಷ್ಟಪಡೋ ಹುಡುಗಿನ ಬ್ಯಾಡ ಅಂತ ಹೇಳ್ಬಿಟ್ಟು ಅದು ಹೆಂಗ್ಲ ತೊಳ್ಳಕ್ಕಾಯ್ತದೆ? ನೀನೇ ಹೇಳು.
ನೀನೇ ಹೇಳ್ತಿದ್ದಲ್ಲ ಜಿ, ಯಾವ ಜಾತಿ ಹುಡುಗಿನೋ ಯಾರ ಮನೆ ಹುಡುಗಿನೋ ನನಗೆ ಬೇಡ ಹಿಂಗೆ ಹಿಂಗೆ ಅಂತ. ಈಗ ನೋಡಿದ್ರೆ ಏನೋ ನಿಧಿ ಮೇಲೆ ಪ್ರೀತಿ ಉಕ್ಕರಿತಾ ಇರೋ ನಂಗೆ ಮಾತಾಡ್ತೀಯಾ? ಏನಾಯ್ತು ಇವಾಗ? ಇಬ್ರು ಒಂದಾಗ ಹೋಗ್ಬಿಟ್ರಾ ಏನು? ಅಯ್ಯೋ, ಒಂದಾಗೂ ಇಲ್ಲ ಎಂಥದ್ದು ಇಲ್ಲ ಮೊಮ್ಮಗನೇ. ನೋಡು, ನಿಧಿನ ಮದುವೆ ಮಾಡ್ಕೊಂಡ್ರೆ ನಿನಗೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಮೊದಲು ನಿಧಿನ ಮದುವೆ ಮಾಡ್ಕೊಳ್ಳೋದು ಕಲ್ತ್ಕ. ನೀನು ಏನು ಯಾಕ ಎತ್ತ ಅಂತ ಹೇಳ್ಬಿಟ್ಟು ಅದೆಲ್ಲ ವಿಚಾರಿಸ್ಕೊಳ್ಳಿ ಅಂತ ಆಮೇಕಿಂದ. ಅಲ್ಲ ಪಾಪ ಹುಡುಗಿ ನಿನ್ನ ಮ್ಯಾಲ ಪಿರಾಣನೇ ಇಟ್ಕೊಂಡವಳೆ. ನೀನೆ ಅವಳ ಕಡೆ ಮಕನೂ ತಿರ್ಗಿಸ್ಕೊಂಡಿದ್ದಂಗೆ ಕೂಡ ಆಡ್ಕೊಂಡಿರೋನು. ಹೋಗಿ ಅವಳ ಜೊತೆ ಸಂದಕ್ಕೆ ಇರೋದು ಕಲ್ತ್ಕ. ಇವಾಗ ಅವಳು ಆರಾಮಾಗಿ ಅವಳೆ, ನೀನು ಆರಾಮಾಗಿರೋದು ಕಲ್ತ್ಕ. ಆಗ್ಬಿಟ್ಬಿಟ್ಟು ಲವ್ ಬೇಡ ಇದು ಬೇಡ ಅಂತ ಕುಂತ್ಕೊಂಡ್ರೆ ಈ ಯೋಜಾಗ ಲವ್ ಮಾಡಿದಂಗೆ ನೀನು ನಮ್ಮ ಯೋಜಾದ ಮೇಲೆ ಲವ್ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದೇನಿಲ್ಲ? ನೀನೇ ಯೋಚನೆ ಮಾಡು. ನಮ್ಮ ಏಜಾಗ ನೋಡಪ್ಪ ಏನೋ ಊರೋಗು ಕಾಡು ಬಾ ಅನ್ನಂಗೆ ಆಗೈತಿ. ಈ ಟೈಮಾಗಿ ಎಂತ ಲವ್ ಮಾಡಿಯ ನೀನು? ಹೀಗೆ ಮಾಡಬೇಕು ಕಣ್ಲಾ, ಮಾಡಬೇಕು. ಥೂ, ಇಷ್ಟು ದೊಡ್ಡ ಅಜ್ಜಿಯಾಗಿ ಮೊಮ್ಮಗನ ಹತ್ರ ಏನು ಹೇಳ್ಕೊಡ್ಬೇಕು, ಮೊಮ್ಮಗಂಗೆ ಏನು ಹೇಳ್ಬಾರ್ದು ಅಂತಲೂ ಏನು ಗೊತ್ತಾಗಲ್ವೇನಜ್ಜಿ ನಿನಗೆ? ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನಂತೂ ಲವ್ ಗಿವ್ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳು ಮೊಮ್ಮಕ್ಕಳು ಹಾಳಾಗೋಗ್ತಾ ಇದ್ರೆ ಬೇಜಾರು ಮಾಡ್ಕೊಳ್ಳೋ ಅಪ್ಪ ಅಮ್ಮ ನೋಡಿದ್ದೀನಿ. ನೀನು ನೋಡ್ರೆ ಲವ್ ಮಾಡು ಅಂತ ಹೇಳ್ಕೊಡ್ತೀಯಾ? ಸುಮ್ಮನೆ ಎದ್ದೋಗಜ್ಜಿ. ಅಯ್ಯೋ ಅಯ್ಯೋ ಪೆಕ್ರು ನನ್ನ ಮಗನೇ, ಎಲ್ಲ ನಿಮ್ಮ ಅಪ್ಪನಂಗೆ ನೀನು ಬುದ್ಧಿ ಬಿಡು. ನಿಮ್ಮ ಅಪ್ಪನಂಗೂ ಇಲ್ಲ ಬಿಡು. ನಿಮ್ಮ ಅಪ್ಪನ ಬೋಲೋ ಕಲಾಕಾರ. ನಿಂಗೆ ಅಷ್ಟೂ ತಲೆ ಇಲ್ಲ. ಬರೀ ಪುಸ್ಕದ ಬದನೆಕಾಯಿ ನಿನ್ನ ತಲೆ ತುಂಬನೂ ಇನ್ನೇನು ಇಲ್ಲ. ಪುಸ್ಕದ ಬದನೆಕಾಯಿ ಬಿಟ್ರೆ ನಿಂಗೆ ಸುಮ್ಮನೆ ನಾನು ತಲೆ ತಿನ್ಬೇಡ್ರಜ್ಜಿ. ಯಾಕಂಡ್ ಮಗನೇ, ನಿಮ್ಮ ಅಜ್ಜಿ ಹೇಳೋದನ್ನ ಸಿ ಕೇಳು. ಬೇಕಾರೆ ಇಲ್ಲೇನೇ ಇದ್ದು ಓದ್ಕ. ಹೆಂಗೋ ಓಸಿ ನಡೀತದೆ. ನಿಮ್ಮ ಅಪ್ಪಿನ 1 ವರ್ಷ 2 ವರ್ಷ ಕಷ್ಟಪಡ್ತಾನೆ. ಇನ್ನು 2 ವರ್ಷ ಅಷ್ಟೇ ನೀವು ಓದೋದು ಅಂತ ಹೇಳ್ದಲ್ಲ, ಹೆಂಗೋ ಕಷ್ಟಪಡ್ತಾನೆ. ನಿಮ್ಮ ಅಜ್ಜಿ ಹೇಳೋದ್ರಾಗೂ ಅರ್ಥ ಐತಿ. ಪಾಪ ನಿಧಿ ನಿನ್ನ ಮೇಲೆ ಪಿರಾಣ ಏನಿಯ ಇಕ್ಕೊಂಡವಳೆ. ನೀನು ಅತ್ತಾಗ ಅವಳೆ ಏನಿಯ ಮದುವೆ ಮಾಡ್ಕೊಂಡು ಸುಖವಾಗಿ ಸಂತೋಷವಾಗಿರು. ಯಾರು ಬೇಡ ಅಂತಾರಪ್ಪ. ನಾನು ಇಷ್ಟು ದಿನ ಏನೋ ಅಡ್ಗೋಲು ಆಗ್ತಾ ಇದ್ದೆ. ಇನ್ನು ಮ್ಯಾಲೆ ಅಂತ ಅಡ್ಗೋಲು ಹಾಕಕ್ಕಿಲ್ಲ. ಹೋಗಿ ಇನ್ನು 2 ವರ್ಷ ಇನ್ನ ನಿಮ್ಮ ಅಜ್ಜಿ ಹೇಳ್ತಾವಳೆ, ಕೆಲ್ಸಕ್ಕೆ ಏನು ಕಳಿಸ್ಬೇಡ, ಓದ್ಸು ಅಂತ. ಏನಜ್ಜಿ, ನಿಂಗೆ ಇಷ್ಟೊಳ್ಳೆ ಬುದ್ಧಿ ಯಾವಾಗಿಂದ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಅಪ್ಪ, ಹೀಗಾದ್ರೂ ಒಳ್ಳೆ ಬುದ್ಧಿ ಬಂತಾರ ನಿಮಗೆ ನಾನು ಓದಿಸ್ಬೇಕು ಅಂತ ಹೇಳ್ಬಿಟ್ಟು. ಸದ್ಯ ಇನ್ನೊಂದು 1 ವರ್ಷ 2 ವರ್ಷ ತಡ್ಕೊಳ್ಳಿ. ಒಳ್ಳೆ ಕೆಲಸ ಸೇರ್ಕೊಂಡ್ಬಿಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ. ಅಲ್ಲಿ ತನಕ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಮ್ಮ. ಇಷ್ಟು ವರ್ಷಕ್ಕೆ ನನ್ನ ಮಗನ ಕಡೆಯಿಂದ ನನ್ನ ಅದೃಷ್ಟ ನನಗೆ ಕುಲಾಯಿಸ್ತದೆ ಅನ್ನು. ಹ್ಞೂ ಕಣ್ಣೆ, ಅದೃಷ್ಟ ಅನ್ನೋದು ಕುಲಾಯಿಸ್ತದೆ ಅಂತ ಇನ್ನು ಕೇಳ್ತೀಯ? ಕುಲಾಯಿಸ್ಕೊಂಡು ಬರ್ತದೆ ನಿಂತಾಗೆ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾನು ಎಲ್ಲನೂ ಪ್ಲಾನ್ ಮಾಡಿ ಮಾಡೋಗ್ತೀನಿ. ನೀನು ಮೊದಲು ಮಗನ ಮದುವೆ ಮಾಡ್ಕೊಂಡು ಹೆಂಗೆ ಸೊಸೆ ಮನೆ ತುಂಬಿಸ್ಕೋಬೇಕು ಅಂತ ನೋಡು. ಇದಕ್ಕೆ ನಮ್ಮ ಒತ್ತಿಗೆ ಒಪ್ಕೊಂತಾಳೆನವ? ಅಡ್ಬಾಯ್ ಹಾಕ್ಬಿಟ್ಟು ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳಕ್ಕಿಲ್ವೇನು? ಮೊದಲೇ ಗೊತ್ತಲ್ಲ ಹೊತ್ತಿಗೆ, ಬೇಡ ಸುಮ್ಮನಿರು, ನಿಮ್ಮ ಮನೆಗೆ ಯಾಕೆ ಹಂಗೆ ಹಿಂಗೆ ಅಂದರೆ ಎಂಥದನ್ನೂ ಇಲ್ಲ. ಸುಮ್ಕಿರು. ಮಗಳನ್ನ ದೂರ ಬಾರ ಕೊಟ್ಬಿಟ್ಟು ಕಳಿಸಿ ಅವಳಿಗೂ ಇರೋಕ್ಕಾಗಿಲ್ಲ. ನಾನು ಪದ್ದಿಗೇನಾರ ಹೇಳ್ತೀನಿ, ಇದ್ದೂರಾಗೆ ನೀನು ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳನ್ನ ಸಂದಕ್ಕಿತ್ತಾಳೆ. ನೀನು 24 ಗಂಟೆ ನಿನ್ನ ಮಗಳ ಜೊತೆ ನೀನು ನೋಡ್ಕೊಂಡಿರ್ಬೋದು. ಅದ್ರಾಗೂ ಸಂಬಂಧಿಕನಾಗೆ ನೀನು ಕೊಟ್ಬಿಟ್ರೆ ಅವಾಗ ಇನ್ನೂ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತೀನಿ. ಆವಾಗ ಅವಳು ಹ್ಞೂ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ನೀನು ಕೊಟ್ಟು ಮದುವೆ ಮಾಡ್ತಾಳೆ. ಆವಾಗ ಆಸ್ತಿನೂ ಸಿಗ್ತದೆ. ನೀನು ರಾಣಿ ಮಹಾರಾಣಿ ಥರ ಇರ್ತೀಯ. ಇಂಥ ಅದೃಷ್ಟಗಳನ್ನ ಎಲ್ಲನ ಬೀದಿಗೆ ಹೋಗೋರಿಗೆ ಕೊಟ್ಟರು ಬೇಡ ಅನ್ನಕ್ಕಿಲ್ಲ. ಸರಿ ಹೇಳಮ್ಮ, ಹಂಗೆ ಆಯ್ತು. ನನಗೂ ಈ ಬಡತನದ ಬೇಗನಾಗ ಬೆಂದು ಸುಸ್ತಾಗೋಗ್ಬಿಟ್ಟಿವ್ನಿ. ಸುಖ ಅನ್ನೋದು ಕಂಡಿಲ್ಲ ನಾನಂತೂ. ಇನ್ನು ಮುಂದೆ ನನ್ನ ಸುಖ ಅನ್ನೋದು ಕಾಣಿಸ್ಕತಿಯ? ಸುಖ ಅನ್ನೋದು ಕಾಣಿಸ್ತದೆ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ನಿನ್ನ ಮಗಂಗೋಸಿ ಬುದ್ಧಿ ಹೇಳಿ ಯಾವಾಗೂ ನಿಧಿ ಜೊತೆ ಓಡಾಡ್ಕೊಂಡಿರಕ್ಕೆ ಹೇಳು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕೆಲಸ ಅವನಿಗೆ. ಸರಿ ಕಣಮ್ಮ, ಹೇಳ್ತೀನಿ ಹೇಳು. ನನಗೆ ಮೇಲೆ ನಿಧಿಗೇನು ಬೇಜಾರಿಲ್ಲ. ನನ್ನ ಹತ್ರ ಸಂದಕ್ಕೆ ಏನಿಯ ಮಾತಾಡ್ತಾಳೆ. ನಿಧಿನೂ ಅತ್ತೆ ಅನ್ಕೊಂಡು ಓಡಾಡ್ತಾಳೆ. ನಾನು ಏನು ಅವಳ ಹತ್ರ ಏನು ದ್ವೇಷ ಕಟ್ಕೊಂಡಿಲ್ಲ. ಸಂದಕ್ಕೆ ಏನಿಯ ಇದ್ದೀನಿ. ಆಸ್ತಿ ಬರೋವಾಗ ಬರ್ತದೆ. ನೋಡೋಣ ಹೆಂಗೋ ಹೊತ್ತಾಗ ಮಂದು ಮುಸ್ಕೊಂಡು ಮದುವೆ ಒಂದು ಮಾಡಿಬಿಟ್ರೆ ಹೆಂಗೋ ಆಯ್ತದ. ನನ್ನ ಮಗ 1 ವರ್ಷ ಓದ್ಕೊಂಡು 2 ವರ್ಷ ಆಮೇಕಿಂದ ಮದುವೆ ಮಾಡತ್ತ ಮುಗಿಸ್ಬಿಟ್ಟು ಹೆಂಗೋ ಜೀವನದಾಗ ಸಂದಕ್ಕೆ ಇದ್ಬಿಡ್ತೀವಿ. ಹಬ್ಬ ಅಷ್ಟು ಮಾಡಿ. ಅಯ್ಯೋ, ನಾನು ಹೋಗ್ಬೇಕಿ ಮನೆಗೆ. ಆ ಶಾರದಿ ಮಗಳಿಗೆ ಅದೇನಾಗೋಯ್ತೋ ಏನೋ ಕಣೆ, ಗೊತ್ತೇ ಇಲ್ಲ ಮಗಳೇ. ಯಾವಾಗೂ ಅಯ್ಯೋ ನನ್ನ ಬಿಟ್ಬಿಡಿ ನಾನು ಪಾರಿನಾಗಿದ್ದೆ ಅಂತ ಬಡ್ಕೋತಾಳೆ. ನಾಳೆಗೆ ದೆಯ್ಯ ಬಿಡಿಸ್ತಾರಂತ ಅವಳಿಗೆ. ಇನ್ನೇನು ಬಂತಲ್ಲ ಪೌರ್ಣಮಿ, ಅದಕ್ಕೆ ದೆಯ್ಯ ಬಿಡಿಸ್ತಾರಂತೆ. ಅದಕ್ಕೆ ಅಲ್ಲಿಗೂ ಹೋಗ್ಬೇಕು. ಅದೇ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೇಳಿದ್ದೆಲ್ಲ ಗೆಪ್ತಿ ಆಯ್ತಾನೆ? ಹ್ಞೂ ಹೇಳಮ್ಮ, ಎಲ್ಲ ಗೆಪ್ತಿ ಐತೆ. ಮತ್ತೆ ದೆಯ್ಯ ಬಿಡ್ಸಕ್ಕೆ ಹೋಯ್ತೀರೇನು? ಹ್ಞೂ, ನಾಳೆಗೆ ದೆಯ್ಯ ಬಿಡ್ಸೋದೇನೆ ಅವಳಿಗೆ. ಅಯ್ಯೋ ಬಿಡು ಹೋಗ್ಲಿ. ಯಾವುದೇ ಮೆಟ್ಕೊಂಡೈತೋ ಏನೋ. ಎಲ್ಲ ಬಿಟ್ಬಿಟ್ಟು ಪಾಪ ಒಳ್ಳೇದಾಗ್ಲಿ. ಸರಿ ಆಯ್ತು, ಹೋಯ್ತೀನಿ. ಒಬ್ಳೈತಾಳೆ ಮನೆತಾಗೆ. ಆಯ್ತು.